ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅರಿನಗಳ ನಾಡಲ್ಲಿ ಮುಂದುವರಿದ ವೈಭವ್ ಸಿಡಿಲಬ್ಬರದ ಆಟ ಇನ್ನು ಸೂರ್ಯವಂಶಿ ಆರ್ಭಟಕ್ಕೆ ಮುರಿದು ಬಿತ್ತು ಮತ್ತೊಂದು ವಿಶ್ವ ದಾಖಲೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಆಟ ಹೇಗಿತ್ತು ಮತ್ತು ದಾಖಲೆ ಪುಡಿಯಾಗಿದ್ದು ಯಾವುದಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ವೈಭವ್ ಸೂರ್ಯವಂಶಿ ಆಟದ ಬಗ್ಗೆ ನಿಮ್ಗೆ ಅನಿಸುತ್ತಂತ ಕಮೆಂಟ್ ಮಾಡಿ. ಇನ್ನು ವೈಭವ್ ಸೂರ್ಯವಂಶಿ ಈ ವರ್ಷವೂ ಸಿಡಿಲಬ್ಬರದ ಬ್ಯಾಟಿಂಗ್ ಮುಂದುವರಿಸಿದ್ದಾರೆ. ದಕ್ಷಿಣ ಆಫ್ರಿಕಾ ಅಂಡರ್-19 ತಂಡದ ವಿರುದ್ಧ ಮೂರನೇ ಮತ್ತು ಅಂತಿಮ ಏಕದಿನ ಪಂದ್ಯದಲ್ಲಿ ವೈಭವ್ ಆರ್ಭಟದ ಶತಕಗಳಿಂದ ಗಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, 14 ವರ್ಷದ ಬ್ಯಾಟರ್ ಈ ಮೈದಾನದಲ್ಲಿ ಕೇವಲ 63 ಬಾಲ್ಗಳಲ್ಲಿ ಶತಕ ಗಡಿ ತಲುಪಿದರು. ಇನ್ನು ಆರಂಭಿಕನಾಗಿ ಕಣಕ್ಕಿಳಿದ ವೈಭವ್ ಸೂರ್ಯವಂಶಿ 158ಕ್ಕೂ ಹೆಚ್ಚು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದರು. ಇದು ಅಂಡರ್-19 ತಂಡದ ನಾಯಕನಾಗಿ ವೈಭವ್ ಸೂರ್ಯವಂಶಿ ಮೊದಲನೇ ಶತಕವಾಗಿದೆ. 23ನೇ ಓವರ್ನ ಮೊದಲನೇ ಎಸೆತದಲ್ಲಿ ಸಿಂಗಲ್ ಪಡೆಯುವ ಮೂಲಕ ವೈಭವ್ ಸೂರ್ಯವಂಶಿ ತಮ್ಮ ಶತಕ ಪೂರೈಸಿದರು. ತಮ್ಮ ಶತಕದ ಇನ್ನಿಂಗ್ಸ್ನಲ್ಲಿ ಭಾರತದ ಯುವ ಬ್ಯಾಟ್ಸ್ಮನ್ 6 4 ಮತ್ತು 8 ಸಿಕ್ಸರ್ಗಳನ್ನು ಬಾರಿಸಿದರು. ಶತಕ ತಲುಪಿದ ನಂತರ ವೈಭವ್ ಸೂರ್ಯವಂಶಿ ಇನ್ನಷ್ಟು ಉಗ್ರರೂಪ ತಾಳಿದ್ರಂತಾನೆ ಹೇಳ್ಬೋದು. ಇನ್ನು ಒಟ್ಟಾರೆ ವೈಭವ್ ಸೂರ್ಯವಂಶಿ ಈ ಇನ್ನಿಂಗ್ಸ್ಗಳಲ್ಲಿ 74 ಬಾಲ್ಗಳಲ್ಲಿ 9 4 10 ಸಿಕ್ಸರ್ಗಳ ಸಹಿತ 127 ರನ್ ಗಳಿಸಿದರು. ಇನ್ನು ಈ ಶತಕದ ಮೂಲಕ ವೈಭವ್ ಸೂರ್ಯವಂಶಿ 6 ದೇಶಗಳಲ್ಲಿ ಶತಕ ಸಿಡಿಸಿದ ಸಾಧನೆ ಆದರೆ ಮಾಡಿದ್ದಾರೆ. ಅವುಗಳಲ್ಲಿ ಭಾರತ, UAE ಮತ್ತು ಕಾತಾರ್, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಸೇರಿವೆ. ಅವರು ಆಡಿದ ಪ್ರತಿಯೊಂದು ದೇಶದಲ್ಲೂ ಶತಕ ಕೂಡ ಗಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ಅಸಾಧಾರಣ ಸಿಕ್ಸ್ ಹೊಡೆಯುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ವೈಭವ್ ಸೂರ್ಯವಂಶಿ ಈ ಇನ್ನಿಂಗ್ಸ್ನಲ್ಲಿ ಹೊಸ ಆಯಾಮ ಮತ್ತು ಹೊಸ ದಾಖಲೆಯನ್ನಾದರೆ ಸೃಷ್ಟಿ ಮಾಡಿದ್ದಾರೆ. ಇನ್ನು ಅರ್ಧ ಶತಕವನ್ನು ತಲುಪಿದ ನಂತರ ಅವರು ತಮ್ಮ ದಾಳಿಯನ್ನು ಸ್ವಲ್ಪ ಸಮಯದವರೆಗೆ ಶಾಂತಗೊಳಿಸಿ ಆಡಿದರು. ಕಳೆದ ಪಂದ್ಯದಲ್ಲಿ ಅರ್ಧ ಶತಕ ಸಿಡಿಸಿ ಶತಕವಾಗಿ ಪರಿವರ್ತಿಸಲು ವಿಫಲರಾಗಿದ್ದ ಕಾರಣ, ಆದರೆ ಇಂದು ಆ ತಪ್ಪು ಮಾಡಲಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ವೈಭವ್ ಸೂರ್ಯವಂಶಿ ಈ ಪಂದ್ಯದಲ್ಲಿ ಹೊಸ ದಾಖಲೆಯನ್ನಾದರೆ ಬರೆದಿದ್ದಾರೆ. ವೈಭವ್ ಸೂರ್ಯವಂಶಿ ಈ ಸ್ಫೋಟಕ ಶತಕದೊಂದಿಗೆ ಅಂಡರ್-19 ಕ್ರಿಕೆಟ್ನಲ್ಲಿ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಶತಕ ಸಿಡಿಸಿದ ನಾಯಕ ಎಂಬ ವಿಶ್ವ ದಾಖಲೆ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಇದಕ್ಕೂ ಮೊದಲು ಈ ವಿಶ್ವ ದಾಖಲೆ ಪಾಕಿಸ್ತಾನದ ಅಹ್ಮದ್ ಶಹಬಾದ್ ನಲ್ಲಿ ಹೆಸರಿನಲ್ಲಿ ಇತ್ತಂತಾನೆ ಹೇಳ್ಬೋದು. ಇನ್ನು ವೈಭವ್ ಸೂರ್ಯವಂಶಿ ಆಟದ ಬಗ್ಗೆ ನಿಮ್ಗೆ ಅನಿಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.